ರಾಜ್ಯ ರಾಜಕಾರಣದ ಕಣ್ಣು ಈಗ ಪೂರ್ತಿಯಾಗಿ ದೇಶದ ರಾಜಧಾನಿ ನವದೆಹಲಿ ಮೇಲಿದೆ. ಒಂದು ಕಡೆ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ತೀವ್ರ ಕಸರತ್ತು ನಡೀತಿದ್ರೆ, ಇನ್ನೊಂದೆಡೆ ದೆಹಲಿ ಬೀದಿಯಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಪ್ರತಿಭಟನೆ ಸಖತ್ ಬಿಸಿ ಏರಿದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದೇ ಸುಪ್ರೀಂ, ಅವರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸ್ಟ್ರೇಟ್ ಅಂಡ್ ಸಿಂಪಲ್ ಆಗಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಾಗಾದ್ರೆ ನವದೆಹಲಿ ಕರ್ನಾಟಕ ಭವನದಲ್ಲಿ ಡಿಕೆಶಿ ನಿಜಕ್ಕೂ ಹೇಳಿದ್ದೇನು? ಸಚಿವ ಸಂಪುಟ ವಿಸ್ತರಣೆ ಲೆಕ್ಕಾಚಾರ ಎಲ್ಲಿವರೆಗೆ ಬಂತು? ದೆಹಲಿಯಲ್ಲಿ ಪೊಲೀಸ್ ಬಂಧನದ ಡ್ರಾಮಾ ಹೇಗಿತ್ತು? ಇಡೀ ಕಂಪ್ಲೀಟ್ ಪಿಕ್ಚರ್ ಅನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದು, ಆಕ್ಚುಲ್ ಕತೆ ಏನಪ್ಪಾ ಅಂದ್ರೆ, ಬುಧವಾರನೇ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಸ್ಬಿಡೋಣ ಅಂತ ಪಕ್ಕಾ ಪ್ಲಾನ್ ಆಗಿತ್ತಂತೆ. ಅಷ್ಟೇ ಯಾಕೆ, ರಾಜ್ಯಪಾಲರಿಂದಲೂ ಮುಂಚಿತವಾಗಿಯೇ ಅನುಮತಿಯನ್ನ ಪಡೆಯಲಾಗಿತ್ತು. ಆದ್ರೆ ಮಂಗಳವಾರ ನಿಗದಿಯಾಗಿದ್ದಂತಹ ಐ ಲೆವೆಲ್ ಸಭೆ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು. ಅದಕ್ಕೆ ಕಾರಣ ದೆಹಲಿಯಲ್ಲಿ ನಡೆದಂತಹ ದಿಢೀರ್ ಪ್ರತಿಭಟನೆ. ನಮ್ಮ ನಾಯಕರನ್ನ ಪೊಲೀಸರು ಬಂಧಿಸಿದಾಗ ರಾಹುಲ್ ಗಾಂಧಿಯವರೇ ಮಧ್ಯ ಪ್ರವೇಶಿಸಿ ಅವರು ಮುಖ್ಯಮಂತ್ರಿಯನ್ನ ಮುಟ್ಟಬಾರದು ಅಂತ ಪೊಲೀಸರಿಗೆ ತಾಕೀತು ಮಾಡಿದ್ರು ಅಂತ ಡಿಕೆಶಿ ತಮಗೆ ನಡೆದಂತಹ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳು ಬರ್ತಾವ, ರಾಹುಲ್ ಗಾಂಧಿ ಅವರ ಮಾನದಂಡವೇನು ಅಂತ ಮಾಧ್ಯಮಗಳು ಕೇಳಿದ್ದಕ್ಕೆ ಡಿಕೆಶಿ ತಮ್ಮದೇ ಸ್ಟೈಲಿಯಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಚರ್ಚೆಯನ್ನ ಯಾರಾದ್ರೂ ಮೀಡಿಯಾ ಮುಂದೆ ಮಾಡ್ತಾರಾ? ಹಿಂದೆ ಶಾಸಕರಾಗಿದ್ದಂತಹ ಬೋಸರಾಜು ಅವರನ್ನ ಮಂತ್ರಿ ಮಾಡ್ಲಿಲ್ಲವೇ? ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲೂ ಹೀಗೆ ಆಗಿಲ್ವಾ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಅಂದ ಹಾಗೆ ಖಾಲಿ ಇರೋ 20 ಸಚಿವ ಸ್ಥಾನಗಳ ಜೊತೆಗೆ ಸ್ಪೀಕರ್, ಚೀಫ್ ವಿಪ್ ಹುದ್ದೆಗಳನ್ನ ಒಂದೇ ಏಟಿಗೆ ಭರ್ತಿ ಮಾಡೋದು ಡಿಕೆಶಿ ಅವರ ಆಸೆ ಆಗಿದೆಯಂತೆ. ಯುವಕರಿಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದಂತಹ ಡಿಕೆಶಿ, ನನಗೆ 136 ಜನ ಶಾಸಕರು ಮತ್ತೆ ಎಂಎಲ್ಸಿಗಳು ಎಲ್ಲರೂ ಒಂದೇ, ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ. ನಾನು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಮಂತ್ರಿಯಾದವನು. ಹಾಗಾಗಿ ಯುವಕರಿಗೆ ಖಂಡಿತ ಅವಕಾಶ ಸಿಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಬಯಕೆ. ಆದ್ರೆ ದೆಹಲಿ ನಾಯಕರು ಕೊಡುವಂತಹ ಗೈಡ್ ಲೈನ್ಸ್ ಪ್ರಕಾರವೇ ನಾವು ನಡೆಯಬೇಕಾಗತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಯುವ ನಾಯಕರಿಗೂ ಈ ಬಾರಿ ಸಚಿವ ಸಂಪುಟದಲ್ಲಿ ಬಂಪರ್ ಲಾಟ್ರಿ ಹೊಡೆಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಇನ್ನೊಂದ್ ಕಡೆ ದೇಶಾದ್ಯಂತ ಸುದ್ದಿ ಮಾಡುತ್ತಿರುವಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧ ಕಾಂಗ್ರೆಸ್ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. 25 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಾರೆ. ಅವರ ಕನಸನ್ನ ಈ ಪೇಪರ್ ಲೀಕ್ ನಾಶ ಮಾಡಿದೆ. ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ರಸ್ತೆಗೆ ಇಳಿದ್ರೆ ಅವರ ಮೇಲೆ ಪ್ರಾಣಿಗಳಿಗಿಂತ ಕೀಳಾಗಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಅಂತ ಡಿಕೆಶಿ ಗರಂ ಆಗಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರ ಭವಿಷ್ಯ ಮುಖ್ಯ. 100 ಜನ ಸಂಸದರನ್ನ, ಮಹಿಳಾ ಸಂಸದರನ್ನ ಅಸಭ್ಯವಾಗಿ ನಡೆಸಿಕೊಂಡು ಬಂಧಿಸಿದ್ದಾರೆ. ಇದಕ್ಕೆ ಕಾರಣರಾದಂತಹ ಕೇಂದ್ರ ಸಚಿವರು ತಕ್ಷಣ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಡಿಕೆಶಿ ಖಾರವಾಗಿ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ದೆಹಲಿ ಪ್ರತಿಭಟನೆಯ ಬಿಸಿ ಕಮ್ಮಿಯಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆ ಅಂತಿಮ ಸಭೆಯನ್ನ ನಡೆಸಿ ಸಂಪುಟ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. ಯಾರಿಗೆ ಸಚಿವ ಪಟ್ಟ ಸಿಗಲಿದೆ, ಯಾರಿಗೆ ಕೈ ತಪ್ಪಲಿದೆ ಎಂಬುದಾಗಿ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಈ ರಾಜಕೀಯ ಹೈಡ್ರಾಮಾ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ.